ಯಾರು ಈ ಕಥೆಗಾಗಿ ತುಂಬ ವೇಟ್ ಮಾಡ್ತಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕನ್ನು ಕೊಡಿ. ಸೋನಾಪುರದ ಹಳೆಯ ಬಂಗಲೆಯಲ್ಲಿ ದೀಪಗಳು ಮಂದವಾಗಿ ಉರಿತಾ ಇದ್ವು. ಆರ್ಯನ್ ಮತ್ತು ಅನನ್ಯ ಆಚಾರದಲ್ಲಿ ಕುಳಿತು ಹರಟೆ ಹೊಡಿತಾ ಇದ್ರು. ಆರ್ಯನ್ ಆಗಾಗ್ಗೆ ಅನನ್ಯಾಳೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಏನೋ ಹೇಳೋಕ್ಕೋಗಿ ನಾಚಿಕೆಯಿಂದ ಸುಮ್ಮನಾಗ್ಬಿಡ್ತಿದ್ದ. 18 ವರ್ಷಗಳ ನೋವಿನ ನಂತರ ಆ ಮನೆಯಲ್ಲಿ ಮೊದಲ ಬಾರಿಗೆ ನೆಮ್ಮದಿಯ ನಗುವಿನ ಸದ್ದು ಕೇಳಿಸ್ತಾ ಇತ್ತು. ಅನನ್ಯ, ಇವತ್ತು ಈ ಕಾಫಿ ತುಂಬ ಸ್ಪೆಷಲ್ ಆಗಿದೆ ಗೊತ್ತಾ? ಆರ್ಯನ್ ಕಾಫಿ ಕಪ್ ಸಿಪ್ ಮಾಡುತ್ತಾ ಹೇಳಿದ್ದ. ಅನನ್ಯ ತುಂಟತನದಿಂದ ನಕ್ಕು, ಕಾಫಿ ಪ್ರತಿ ಸಲ ಇರೋ ಹಾಗೇ ಇದೆ, ಬಹುಶಃ ನಿಮ್ಮ ಮನಸ್ಥಿತಿ ಬದಲಾಗಿರಬೇಕು. ಆರ್ಯನ್ ಅವಳ ಹತ್ತಿರ ಸರಿದು ಕುಳಿತು ಅವಳ ಕೈಯನ್ನ ತನ್ನ ಕೈಗೆತ್ಕೊಂಡ. ಮನಸ್ಥಿತಿ ಅಲ್ಲ ಅನನ್ಯ, ನನ್ನ ಬದುಕೇ ಬದಲಾಗಿದೆ. ಇಷ್ಟು ದಿನ ಆಸ್ತಿ ಸೇಡು ಅನ್ನೋ ಬೆಂಕಿಯಲ್ಲಿ ಬೇಯ್ತಾ ಇದೆ, ಆದರೆ ಇವತ್ತು ನಿನ್ನ ಪ್ರೀತಿಯ ತಂಪು ಸಿಕ್ಕಿದೆ. ಇನ್ಮೇಲೆ ಈ ಮನೆಯಲ್ಲಿ ಕೇವಲ ನಾವು. ಆರ್ಯನ್ ಮಾತು ಪೂರ್ತಿ ಮಾಡುವ ಮೊದಲೇ ಮನೆಯ ಕಾಂಪೌಂಡ್ ಗೇಟ್ ಹತ್ರ ಟೈರ್ ತಿಕ್ಕುವಂತಹ ಭೀಕರವಾದ ಶಬ್ದ ಕೇಳಿಸುತ್ತೆ. ಯಾರು ಅತಿ ವೇಗವಾಗಿ ಟ್ಯಾಕ್ಸಿಯನ್ನು ನಿಲ್ಲಿಸಿದ್ರು ಅನ್ಸುತ್ತೆ. ಆರ್ಯನ್ ಮತ್ತು ಅನನ್ಯ ಗಾಬರಿಯಿಂದ ಪರಸ್ಪರ ಮುಖ ನೋಡಿಕೊಂಡ್ರು. ಇಷ್ಟು ರಾತ್ರಿ ಹೊತ್ತು ಯಾರು ಬಂದಿರಬಹುದು ಎಂಬ ಆತಂಕ ಅವರಿಬ್ಬರಲ್ಲೂ ಕೂಡ ಒಂದು ಕ್ಷಣ ಮೂಡುತ್ತೆ. ಬಾಗಿಲ ಬೆಲ್ ಜೋರಾಗಿ ಸದ್ದು ಮಾಡ್ತು. ಆರ್ಯನ್ ಎದ್ದು ಹೋಗಿ ಬಾಗಿಲನ್ನ ತೆಗೆದ ತಕ್ಷಣ ಅವನ ಪಾದಗಳ ಬುಡದಲ್ಲೇ ಯಾರು ಕುಸ್ತು ಬಿದ್ರು. ಪ್ಲೀಸ್ ಆರ್ಯನ್, ನನ್ನ ಉಳಿಸು. ಆ ದನಿ ಕೇಳಿ ಆರ್ಯನ್ ಮೈ ಜುಮ್ ಅಂದ್ಬಿಡ್ತು. ಅದು ಬೇರೆ ಯಾರೂ ಅಲ್ಲ, ಅಹನ. ಆದರೆ ಅವಳ ಅವತಾರ ನೋಡಿದ ಯಾರಿಗೂ ಅವಳು ಶ್ರೀಮಂತ ಉದ್ಯಮಿ ಮಗಳು ಅಹನ ಅಂತ ಹೇಳಿಬಿಟ್ಟು ನಂಬೋಕೆ ಸಾಧ್ಯನೇ ಇರಲಿಲ್ಲ. ತಲೆ ಮೇಲೆ ಕೆದರಿದ ಕೂದಲು, ಮಣ್ಣು ಹತ್ತಿದಂಥ ಮುಖ, ಹರಿದು ಹೋಗಿದಂಥ ಸಾಧಾರಣ ಕಾಟನ್ ಸೀರೆ, ಲೈಕ್ ಹೆಂಗಿದ್ಲು ಅಂದರೆ ಒಂದು ತಿರುಪೆ ಎತ್ತುವಂತಹ ಸಿಚುಯೇಷನ್. ಕಣ್ಣಿಗೆ ಕೆಳಗೆ ಕಪ್ಪನೆಯ ಕಲೆಗಳು ಮೂಡಿದ್ವು. ಅವಳು ಅಕ್ಷರಶಃ ಜೀವಂತ ಶವದಂತೆ ಕಾಣ್ತಾ ಇದ್ಲು. ಅನನ್ಯ ಅಲ್ಲಿಗೆ ಓಡ್ ಬಂದ್ಲು. ಅಹನಾಳ ಸ್ಥಿತಿಯನ್ನು ನೋಡಿ ಅವಳಿಗೆ ಒಂದು ಕ್ಷಣ ಮರುಕ ಉಂಟಾಗೋಯ್ತು. ತಕ್ಷಣವೇ ಅವಳ ಅಳಿಯ ಕ್ರೂರ ಕೃತ್ಯಗಳು ನೆನಪಾದವು. ಅಹನಾ, ನೀನು ಜೈಲಿಂದ ಇಲ್ಲಿಗೆ ಯಾಕೆ ಬಂದೆ? ಜೈಲಿಂದ ಪೆರೋಲ್ ಮೇಲೆ ಬಂದವಳು ಸೀದಾ ಇಲ್ಲಿಗೆ ಬಂದಿದೀಯಾ? ಆರ್ಯನ್ ದನಿಯಲ್ಲಿ ಅಧಿಕಾರ ಇತ್ತು. ಅಹನ ಆರ್ಯನ್ನ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಕ್ಕಳಿಸಿ ಅಳೋಕೆ ಶುರು ಮಾಡ್ತಾಳೆ. ಅವಳ ಕಣ್ಣೀರು ಅವನ ಶೂಗಳನ್ನು ಒದ್ದೆ ಮಾಡುತ್ತೆ. ಆರ್ಯನ್, ನಾನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದಿಲ್ಲ. ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲದಂತೆ ಸಾಕ್ಷಿಗಳು ಬದಲಾಗಿವೆ ಎಂದು ಅಪ್ಪ ಹೇಳಿದರು. ಆದರೆ ಹೊರಬಂದ ಮೇಲೆ ಗೊತ್ತಾಯಿತು ನನ್ನ ತಂದೆ ತೀರ್ಕೊಂಡಿದ್ದಾರೆ ಅಂತ. ಅಪ್ಪ ಸತ್ತ ಮೇಲೆ ನಾನು ಬೀದಿ ಪಾಲಾಗೋದೆ ಆರ್ಯನ್. ಯಾರೂ ಇಲ್ಲದ ಈ ಒಂಟಿ ಹೆಣ್ಣಾಗಿ ಹೋಗ್ತಾ ಇದ್ದೀನಿ ನಾನು ಅಂತ ನೆಲಕ್ಕೆ ತಲೆಯನ್ನು ಚಚ್ಚಿಕೊಳ್ತಾ ಇದ್ದಾಳೆ. ಅನನ್ಯ ತಣ್ಣ ಕೇಳಿದ್ಲು. ನಿಮ್ಮಪ್ಪ ಸತ್ತದ್ದು ಯಾವಾಗ ಅಹನ? ನಿನ್ನ ನಾಟಕಕ್ಕೆ ಮಿತಿ ಇಲ್ವೇ? ಅಹನ ಅನನ್ಯಾಳ ಕಡೆ ತಿರುಗಿ ನೋಡಿ, ನಿನ್ನ ಆಸ್ತಿ ಸಿಕ್ಕಿದೆ ಅನನ್ಯ. ನೀನಿವತ್ತು ಮಹಾರಾಣಿ. ನಿನಗೆ ನನ್ನಂಥ ಬಡವಳ ನೋವು ಅರ್ಥವಾಗಲ್ಲ. ಆರ್ಯನ್, ನನಗೆ ನಿನ್ನ ಆಸ್ತಿ ಬೇಡ. ನನಗೆ ನಿನ್ನ ಈ ಮನೆಯ ಒಂದು ಮೂಲೆಯಲ್ಲಿ ಬದುಕಲು ಜಾಗ ಕೊಡು ಸಾಕು. ನನ್ನ ಪ್ರೀತಿಗೋಸ್ಕರ ಈ ಭಿಕ್ಷೆ ಕೇಳ್ತಿದ್ದೀನಿ. ಇದು ಜೋರಾಗಿ ಚೀರಿದ್ಲು. ಆರ್ಯನ್ನ ಮನಸ್ಸು ಒಂದು ಕ್ಷಣ ಚಂಚಲ ಆಗೋಯ್ತು. ಎಷ್ಟೇ ಆದರೂ ಕೂಡ ಅಹನ ತನ್ನ ಬಾಲ್ಯದ ಗೆಳತಿ. ಅವಳ ಈ ಕರುಣಾಜನಕ ಸ್ಥಿತಿಯನ್ನು ನೋಡಿ ಅವನ ಕಲ್ಲು ಮನಸ್ಸು ಮೆಲ್ಲನೆ ಕರಗೋಕೆ ಶುರು ಮಾಡುತ್ತೆ. ಆದರೆ ಅನನ್ಯ ಗೊತ್ತಲ್ವಾ, ಇದು ಅಹನ ಹೂಡಿರುವಂತಹ ಅತಿ ದೊಡ್ಡ ಅಪಾಯಕಾರಿ ಸಂಚಿನ ಆರಂಭ ಅಂತ. ಭಾವುಕತೆಯಿಂದ ಅಳುತ್ತಿರುವ ಅಹನಾಳ ದೃಶ್ಯ ಈ ಅಜಾರದಲ್ಲಿ ಒಂದು ಸ್ತಬ್ಧ ವಾತಾವರಣವನ್ನ ಸೃಷ್ಟಿಸುತ್ತೆ. ಆರ್ಯನ್ ಇಕ್ಕಟ್ಟಿನಲ್ಲಿ ಸಿಲುಕಿದ್ದ. ಅವನ ಒಂದು ಕಡೆ ತನ್ನ ತಂದೆಯ ಗೆಳೆಯನ ಮಗಳು, ಇನ್ನೊಂದು ಕಡೆ ತನ್ನ ಬದುಕನ್ನೇ ನರಕ ಮಾಡೋಕೆ ಅವಣಿಸಿದಂತಹ ಹೆಣ್ಣು. ಆರ್ಯನ್ ಮೆಲ್ಲನೆ ಅಹನಾಳನ್ನ ಎಬ್ಬಿಸೋಕೆ ಹೋದಾಗ ಅನನ್ಯ ಅವನ ಕೈಯನ್ನ ತಡೀತಾಳೆ. ಆರ್ಯನ್ ಯೋಚನೆ ಮಾಡಿ ಹೆಜ್ಜೆ ಇಡಿ. ಇವಳು ಸುರಿಯುತ್ತಿರುವಂತಹ ಕಣ್ಣೀರು ಗಂಗಾಜಲ ಅಲ್ಲ, ಇದು ವಿಷದ ಹನಿಗಳು. ಇವತ್ತು ಇವಳು ಅಪ್ಪ ಸತ್ತಿದ್ದಾರೆ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಬಂದಿರಬಹುದು ಅಂದ್ಲು. ಅನನ್ಯ ನಿರ್ದಾಕ್ಷಿಣ್ಯವಾಗಿ ಅಹನ ಕಣ್ಣೀರು ಒರೆಸಿಕೊಳ್ಳುತ್ತಾ ಅನನ್ಯಾಳ ಕಡೆ ದೀನವಾಗಿ ನೋಡಿದ್ಲು. ಅನನ್ಯ, ನಿನಗೆ ನನ್ನ ಮೇಲೆ ದ್ವೇಷ ಇರೋದು ಸರಿ, ಆದರೆ ಸಾವು ಸುಳ್ಳು ಹೇಳುವಂತಹ ವಿಷಯ ಅಲ್ಲ ಅಲ್ವಾ? ಬೇಕಿದ್ರೆ ನೋಡು. ತನ್ನ ಬ್ಯಾಗ್ನಿಂದ ಒಂದು ಕಾಗದವನ್ನ ತೆಗೆದುಕೊಟ್ರು. ಅದು ಅವಿನಾಶ್ ಅವರ ಡೆತ್ ಸರ್ಟಿಫಿಕೇಟ್ ಜೆರಾಕ್ಸ್ ಪ್ರತಿಯಾಗಿತ್ತು. ಆರ್ಯನ್ ಅದನ್ನು ಓದಿದಾಗ ಅವನ ಮುಖದಲ್ಲಿ ಆಘಾತ ಮೂಡಿತು. ಅವಿನಾಶ್ ಅಂಕಲ್ ಹಾರ್ಟ್ ಅಟ್ಯಾಕ್ನಿಂದ ಜೈಲಲ್ಲೇ ತೀರ್ಕೊಂಡಿದ್ದಾರಾ? ಇದು ನಂಬೋಕ್ಕಾಗ್ತಿಲ್ಲ. ಹೌದು ಆರ್ಯನ್, ಅಪ್ಪ ಹೋದ ಮೇಲೆ ಅವರ ಎಲ್ಲ ಆಸ್ತಿಯನ್ನು ಬ್ಯಾಂಕ್ ಸೀಸ್ ಮಾಡಿದೆ. ನನ್ನನ್ನು ಬೀದಿಗೆ ತಳ್ಳಿದ್ದಾರೆ. ನಿನ್ಗೆ ಗೊತ್ತಲ್ಲ, ನನಗೆ ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಕಣೋ, ಪರಿಚಯ ಇಲ್ಲ ಅಂತ ಅಹನ ಮತ್ತೆ ಬಿಕ್ಕಳಿಸಿದ್ಲು. ಅನನ್ಯ ಅತ್ತ ಕಡೆ ನೋಡಿ ನಕ್ಕದ್ಲು. ಆರ್ಯನ್, ಇವಳು ಇಲ್ಲಿಗೆ ಬಂದಿರೋದು ಆಶ್ರಯಕ್ಕಲ್ಲ, ನಿನ್ನನ್ನು ಮತ್ತೆ ತನ್ನವನ್ನಾಗಿ ಮಾಡ್ಕೊಳ್ಬೇಕು ಅಂತ. ಇವಳನ್ನು ಹೊಳಗೆ ಬಿಟ್ಕೊಂಡ್ರೆ ನಮ್ಮ ಸುಖವಾದ ಸಂಸಾರ ಹೋಗಿ ಅದಕ್ಕೆ ನಾವೇ ಬೆಂಕಿ ಹಾಕೊಂಡಂಗಾಗತ್ತೆ. ಅಷ್ಟರಲ್ಲಿ ಮೇಲಿಂದ ಆರ್ಯನ್ ತಾಯಿ ಮಿತಾ ಮೆಲ್ಲನೆ ಮೆಟ್ಲು ಹಿಡಿದು ಬಂದರು. ಅವರು ಅಹನಾಳ ಸ್ಥಿತಿಯನ್ನು ನೋಡಿ ಒಂದು ಕ್ಷಣ ಮನ ಕರಗಿದ್ರು. ಅನನ್ಯ,
ಸಾವು ಯಾರ ಮನೆಯಲ್ಲಾದರೂ ದೌರ್ಭಾಗ್ಯವೇ ಕಾಣಬಹುದು. ಒಬ್ಬ ಹೆಣ್ಣಾಗಿ ಅಹನ ಬೀದಿಯಲ್ಲಿ ನಿಲ್ಲುವುದು ನಮ್ಮ ಮನೆತನಕ್ಕೆ ಗೌರವ ಅಲ್ಲ. ಅಷ್ಟಕ್ಕೂ ಅವಳು ನಮ್ಮ ಬಾಲ್ಯದ ಗೆಳತಿ ತಾನೇ. ಅಮ್ಮ, ನೀವು ಇವಳ ನಾಟಕಕ್ಕೆ ಮರುಳಾಗಬೇಡಿ ಅಂತ ಅನನ್ಯ ಎಚ್ಚರಿಸಿದ್ಲು. ಆದರೆ ಆರ್ಯನ್ ಮಾತ್ರ ಮೌನ ಮುರಿದನು. ಅನನ್ಯ, ಪ್ಲೀಸ್, ಮಾನವೀಯತೆ ದೃಷ್ಟಿಯಿಂದ ಇವಳಿಗೆ ಇವತ್ತು ಒಂದು ರಾತ್ರಿ ಇಲ್ಲೇ ಉಳಿಯೋಕೆ ಜಾಗ ಕೊಟ್ಬಿಡೋಣ ಅಂತ ಹೇಳ್ದ. ನಾಳೆ ಬೆಳಗ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕಳಿಸೋಣ. ಅವಳನ್ನು ಯಾವುದಾದ್ರೂ ಒಂದು ಹಾಸ್ಟೆಲ್ಗೆ ಅಥವಾ ಆಶ್ರಮಕ್ಕೆ ಕಳಿಸೋಣ. ಅಷ್ಟರವರೆಗೆ ಅವಳು ಗೆಸ್ಟ್ ರೂಮ್ನಲ್ಲೇ ಇರಲಿ ಕಣೆ ಅಂತ ಹೇಳ್ತಾನೆ. ಆಹನ ಮನಸ್ಸಿನಲ್ಲೇ ಕುಹಕದ ನಗು ನಕ್ಕುದ್ಲು. ಒಂದು ರಾತ್ರಿ ಸಾಕು ಅನನ್ಯ, ನಿನ್ನ ಈ ಕೋಟೆಯನ್ನು ಧೂಳಿಪಟ ಮಾಡೋಕೆ ಅಂತ ಅಂದುಕೊಂಡ್ಳು. ಅವಳು ಅತ್ಯಂತ ವಿನಯದಿಂದ ತಲೆಬಾಗಿ ಧನ್ಯವಾದಗಳು ಆರ್ಯನ್, ನಿನಗೆ ಋಣಿಯಾಗಿರ್ತೀನಿ ಎಂದ್ಲು. ಮಿತಾ ಅಹನಾಳನ್ನ ಗೆಸ್ಟ್ ರೂಮ್ ಕರ್ಕೊಂಡು ಹೋದ್ರು. ಅಜಾರದಲ್ಲಿ ಆರ್ಯನ್ ಮತ್ತೆ ಅನನ್ಯ ಮಾತ್ರ ಉಳಿದ್ರು. ಅನನ್ಯ ಆರ್ಯನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು, ಇವತ್ತು ನೀವು ಮಾಡಿದ ಈ ಸಣ್ಣ ದಾನ ನಾಳೆ ನಮಗೆ ದೊಡ್ಡ ಅಪಾಯ ತರಲಿದೆ. ಆರ್ಯನ್, ಇವಳು ಗೆಸ್ಟ್ ರೂಮಿಗೆ ಹೋಗಿಲ್ಲ, ನಮ್ಮಿಬ್ಬರ ಮಧ್ಯೆ ಬೆಂಕಿ ಹಚ್ಚೋಕೆ ಬಂದಿದ್ದಾಳೆ. ಆರ್ಯನ್ ಅನನ್ಯಾಳ ಭುಜದ ಮೇಲೆ ಕೈ ಇಟ್ಟು, ನನ್ನ ಮೇಲೆ ನಂಬಿಕೆ ಇಡು ಅನನ್ಯ. ನಾನು ಅಹನಾಳನ್ನ ಪ್ರೀತಿಯಿಂದ ಉಳಿಸ್ಕೊಂಡಿಲ್ಲ, ಕೇವಲ ಒಬ್ಬ ಅಸಹಾಯಕ ಹೆಣ್ಣೆಂದು ಜಾಗ ಕೊಟ್ಟಿದ್ದೇನೆ ಅಷ್ಟೆ ಅಂತ ಹೇಳ್ತಾನೆ. ಆದರೆ ಅದೇ ರಾತ್ರಿ ಎಲ್ಲರೂ ಮಲಗಿದ್ದಂತಹ ಮೇಲೆ ಆಹನ ಗೆಸ್ಟ್ ರೂಮ್ನಿಂದ ಮೆಲ್ಲಗೆ ಹೊರಬಂದ್ಲು. ಅವಳ ಕೈಯಲ್ಲಿ ಒಂದು ಸಣ್ಣ ಕತ್ರಿ ಇತ್ತು. ಅವಳು ನೇರವಾಗಿ ಆರ್ಯನ್ ಮತ್ತು ಅನನ್ಯ ಮಲಗಿರುವಂತಹ ರೂಮಿನ ಬಾಗಿಲ ಹತ್ರ ಹೋಗ್ತಾಳೆ. ಬಾಗಿಲು ಪೂರ್ತಿಯಾಗಿ ಹಾಕಿರಲಿಲ್ಲ. ಒಳಗೆ ಆರ್ಯನ್ ಗಾಢ ನಿದ್ರೆಯಲ್ಲಿದ್ದ. ಆದರೆ ಅನನ್ಯ ಇನ್ನೂ ಎಚ್ಚರವಾಗಿಯೇ ಇದ್ದಂತೆ ಕಂಡುಬಂತು. ಆಹನ ಅಲ್ಲಿರುವಂಥ ಫ್ಲವರ್ ವಾಸನ್ನು ಬೇಕಂತಲೇ ಮೆಲ್ಲಗೆ ತಳ್ತಾಳೆ. ಅದು ಕೆಳಗೆ ಬಿದ್ದು ಸದ್ದಾದಾಗ ಅನನ್ಯ ಎಚ್ಚರವಾಗಿ ಯಾರದು ಅಂತ ಕೇಳಿದ್ಲು. ಆಹನ ತಕ್ಷಣ ಕತ್ತಲಲ್ಲಿ ಅಡಗಿ ಕುಳಿತುಕೊಂಡ್ಳು. ಅವಳ ಕಣ್ಣುಗಳಲ್ಲಿ ಈಗ ಹಳೆಯ ಕ್ರೂರತೆಯ ಬದಲು ಒಂದು ಹುಚ್ಚು ಪ್ರೇಮದ ವಿಕಾರತೆ ಅನ್ನೋದು ಎದ್ದು ಕಾಣ್ತಾ ಇದೆ. ಫ್ಲವರ್ ವಾಸ್ ಕೆಳಗೆ ಬಿದ್ದು ಚೂರು ಚೂರಾದ ಆ ಸದ್ದು ಮೌನವಾಗಿದ್ದ ಬಂಗಲೆಯಲ್ಲಿ ಗುಡುಗಿನಿಂದ ಕೇಳಿಸ್ತು. ಅನನ್ಯ ತಕ್ಷಣವೇ ಆಸೆಯಿಂದ ಎದ್ದು ಕುಳಿತಳು. ಅವಳ ಎದೆ ಬಡಿತ ಹೆಚ್ಚಾಗಿತ್ತು. ಆರ್ಯನ್ ಮಾತ್ರ ಇನ್ನೂ ಗಾಢ ನಿದ್ರೆಯಲ್ಲೇ ಇದ್ದ. ಆಯಾಸದಿಂದಾಗಿ ಅವನು ಆ ಶಬ್ದಕ್ಕೂ ಕೂಡ ಎಚ್ಚರ ಆಗಲಿಲ್ಲ. ಯಾರದು? ಅನನ್ಯ ಧ್ವನಿಯಲ್ಲಿ ನಡುಕವಿರಲಿಲ್ಲ, ಬದಲಿಗೆ ಎಚ್ಚರಿಕೆ ಇತ್ತು. ಅವಳು ಮೆಲ್ಲನೆ ಎದ್ದು ರೂಮಿನ ಲೈಟನ್ನು ಆನ್ ಮಾಡಿದ್ಲು. ಬಾಗಿಲು ಸ್ವಲ್ಪ ತೆರೆದಿತ್ತು. ಅನನ್ಯ ಬಾಗಿಲ ಹತ್ರ ಹೋಗಿ ಹೊರಗೆ ಇಣುಕಿ ನೋಡಿದ್ಲು. ಕಾರಿಡಾರ್ನಲ್ಲಿ ಮಂದವಾದ ದೀಪ ಅನ್ನೋದು ಉರಿತಾ ಇತ್ತು. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ಬಿದ್ದಿದ್ದಂಥ ಫ್ಲವರ್ ವಾಸ್ನ ಚೂರುಗಳು ಅವಳ ಅನುಮಾನವನ್ನು ಖಚಿತಪಡಿಸಿದ್ವು. ಅನನ್ಯ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಗೆಸ್ಟ್ ರೂಮಿನ ಕಡೆಗೆ ನಡೆದಳು. ಬಾಗಿಲು ಅರೆಬರಿಯಾಗಿ ಮುಚ್ಚಿತ್ತು. ಅವಳು ಕಿಟಕಿಯ ಸಂದಿಯಿಂದ ಒಳಗೆ ನೋಡಿದಾಗ ಆಹನ ಬೆಡ್ ಮೇಲೆ ಹೊದಿಕೆಯನ್ನು ಹೊತ್ಕೊಂಡು ಮಲಗಿದ್ದಂತೆ ಕಾಣ್ತು. ಆದರೆ ಅನನ್ಯಾಗ್ ಗೊತ್ತು, ಈ ಹೊದಿಕೆಯ ಒಳಗಿರೋದು ಮನುಷ್ಯನಲ್ಲ, ಬದಲಿಗೆ ಕುತಂತ್ರದ ರಾಕ್ಷಸಿ ಅಂತ. ಮರುದಿನ ಬೆಳಗ್ಗೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಅವರ ಪಾಡಿಗೆ ಅವರು ಊಟ ಕುಳಿತಿದ್ದಾರೆ. ಆರ್ಯನ್ ತಲೆನೋವಿನಿಂದ ಅಣಿಯನ ಪಾಪ ಅವನ ಪಾಡಿಗೆ ಅವನು ಒತ್ಕೊಳ್ತಾ ಇದ್ದ. ಆಹನ ಅಡುಗೆ ಮನೆಯಿಂದ ತುಂಬ ವಿನಯವಾಗಿನೇ ಕಾಫಿನ ಹಿಡ್ಕೊಂಡು ಟ್ರೇ ಹಿಡ್ಕೊಂಡು ಬಂದ್ಲು. ಅವಳ ನಡವಳಿಕೆ ಎಷ್ಟು ಬದಲಾಗಿತ್ತಂದ್ರೆ ಸಮರೇಶ್ ಬಾಬು ಅವಳನ್ನ ನೋಡಿ ಬೆರಗಾಗ್ತಾ ಇದ್ದಾರೆ. ಆರ್ಯನ್, ನಿನ್ನ ಫೇವ್ರೆಟ್ ಕಾಫಿ, ಇದರಲ್ಲಿ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿದ್ದೀನಿ, ನಿನ್ನ ಟೇಸ್ಟ್ ನನಗೆ ಚೆನ್ನಾಗಿ ಗೊತ್ತಿದೆ, ನೆನಪಿದೆ ಅಂತ. ಆದರೆ ಆಹನ ತುಂಬ ಆತ್ಮೀಯವಾಗಿ ಕಾಫಿ ಕಪ್ ಅವನ ಮುಂದೆ ಇಟ್ಟಾಗ ಏನು ಮಾಡೋಕ್ಕಾಗಲ್ಲ. ಅನನ್ಯ ಕಾಫಿ ಕುಡಿಯುವುದನ್ನೇ ನಿಲ್ಲಿಸಿ ಆಹನಾಳನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಆಹನ, ಈ ಮನೆಯಲ್ಲಿ ಯಾರಿಗೆ ಏನು ಇಷ್ಟ ಅಂತ ನೋಡ್ಕೊಳ್ಳೋಕೆ ನಾನಿದ್ದೀನಲ್ವಾ, ನಿನಗೆ ಎಷ್ಟು ಥರ ಇರೋದು ಕಲಿ ಎಂದಳು ಗಂಭೀರವಾಗಿ ಆಹನ. ಕಣ್ಣೀರು ತಂದುಕೊಂಡು ಆರ್ಯನ್ ಕಡೆ ನೋಡಿದ್ಲು. ನೋಡು ಆರ್ಯನ್, ನಾನು ಕೇವಲ ಸಹಾಯ ಮಾಡೋಕೆ ಬಂದೆ. ಅನನ್ಯಾಗಿ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂತ ಅರ್ಥ ಆಗ್ತಾ ಇದೆ. ನಾನೇನಾದರೂ ತಪ್ಪು ಮಾಡಿದ್ನಾ ಅಂತ. ಆ ಕ್ಷಣ ಆರ್ಯನ್ ಇಕ್ಕಟ್ಟಿಗೆ ಸಿಲುಕ್ಬಿಡ್ತಾನೆ. ಅನನ್ಯ, ಅವಳು ಸುಮ್ಮನೆ ಕಾಫಿ ಕೊಟ್ಟಿದ್ದಾಳೆ ಅಷ್ಟೇ ಅಲ್ವಾ, ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ತೀಯ ನೀನು ಅಂತ ಕೇಳ್ತಾ. ಅನನ್ಯಾಳಿಗೆ ಆರ್ಯನ್ ಈ ಸುಲಭವಾಗಿ ನಂಬುವಂತಹ ಸ್ವಭಾವ ನೋಡಿ ಕಿರಿಕಿರಿ ಆಯಿತು. ಅವಳು ಅಲ್ಲಿಂದ ಎದ್ದು ಹೋಗುವಾಗ ಆಹನ ಮೆಲ್ಲನೆ ಅವಳ ಹತ್ರ ಬಂದು ಯಾರು ಕೇಳಿಸಿದಂತೆ ಪಿಸುಗುಟ್ಟಿದ್ಲು. ಇದು ಬರೀ ಕಾಫಿ ಅಲ್ಲ ಅನನ್ಯ, ನಿನ್ನ ಸಂಸಾರದಲ್ಲಿ ನಾನು ಬೆರೆಸಲಿರೋ ವಿಷಯದ ಮೊದಲ ಹನಿ. ಇವತ್ತು ಕಾಫಿ ಕಪ್ ಬದಲಾಗಿದೆ, ನಾಳೆ ಆರ್ಯನ್ ಪಕ್ಕದಲ್ಲಿರೋ ಜಾಗ ಕೂಡ ಬದಲಾಗುತ್ತೆ. ನೋಡ್ತಾನೆ ಇರು, ವೈಟ್ ಆ್ಯಂಡ್ ಸಿ ಅಂತ ಹೇಳಿದ್ಲು. ಅನನ್ಯ ಸ್ತಬ್ಧಳಾದ್ಲು. ಅವಳು ಆಹನಾಳ ಕಣ್ಣುಗಳಲ್ಲಿ ಆ ಹಳೆಯ ಸವಾಲನ್ನು ಕಂಡ್ಳು. ಆಹನ ತಕ್ಷಣವೇ ಮತ್ತೆ ಅಮಾಯಕಳಂತೆ ಮುಖ ಮಾಡಿಕೊಂಡು ಮಿತಾ ಅವರ ಹತ್ರ ಹೋಗಿ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡೋಕೆ ಶುರು ಮಾಡ್ತಾಳೆ. ಸಂಜೆ ವೇಳೆ ಆರ್ಯನ್ ಆಫೀಸಿನಿಂದ ಬರುವಾಗ ಮಳೆಯಾಗ್ತಿತ್ತು. ಕಾರ್ನಿಂದ ಇಳಿಯುತ್ತಿದ್ದ ಅವನಿಗೆ ಆಹನ ಕೊಡೆ ಹಿಡಿದು ಎದುರಾದ್ಲು.
ಅನನ್ಯ ಇದನ್ನ ಬಾಲ್ಕನಿಯಿಂದ ನೋಡ್ತಾ ಇದ್ಲು. ಅಹನ ಬೇಕಂತಲೇ ಜಾರಿ ಬೀಳುವಂತೆ ನಾಟಕ ಮಾಡಿ ಆರ್ಯನನ್ನ ಗಟ್ಟಿಯಾಗಿ ತಬ್ಕೊಂಡ್ಬಿಡ್ತಾಳೆ. ಆರ್ಯನ್ ಅವಳನ್ನ ಹಿಡಿದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಖಂಡಿತ ಬಂದೇ ಬರಬೇಕಾಗುತ್ತೆ. ಬಾಲ್ಕನಿಯಲ್ಲಿದ್ದ ಅನನ್ಯಾಳ ಕೈಯಲ್ಲಿದ್ದ ಗಾಜಿನ ಲೋಟ ಬಿಗಿಯಾದ ಹಿಡಿತಕ್ಕೆ ಬಿರುಕು ಬಿಟ್ಟೋಯ್ತು. ಅವಳಿಗೆ ಅರ್ಥವಾಗೋಯ್ತು ಅಹನ ನೇರ ಯುದ್ಧಕ್ಕಿಂತ ಸೈಕಾಲಜಿಕಲ್ ವಾರನ್ನ ಶುರು ಮಾಡಿದ್ದಾಳೆ ಅಂತ. ಅಹನ ಆರ್ಯನನ್ನ ತಪ್ಕೊಂಡಿದ್ದ ಆ ದೃಶ್ಯ ಅನನ್ಯಾಳ ಕಣ್ಣಲ್ಲಿ ಬೆಂಕಿಯನ್ನ ಹಚ್ಚುತ್ತೆ. ಆರ್ಯನ್ ಅವಳನ್ನ ದೂರ ತಳ್ಳಲು ಯತ್ನಿಸಿದ್ರು ಕೂಡ ಅಹನ ಕಾಲ್ ಮಡ್ಚ್ಕೊಂಡಿದ್ದ ಆರ್ಯನ್ ನಡೆಯೋಕ್ಕಾಗ್ತಾ ಇಲ್ಲ ಎಂದು ಅವನ ಭುಜದ ಮೇಲೆ ಇಡೀ ತೂಕವನ್ನ ಹಾಕಿ ನಾಟಕವನ್ನ ಮಾಡ್ತಾ ಇದ್ದಾಳೆ. ಅನನ್ಯ ಮೆಟ್ಟಿಲುಗಳನ್ನ ಇಳಿದು ವೇಗವಾಗಿ ಕೆಳಗೆ ಬಂದ್ಲು. ಅವಳ ಮುಖದಲ್ಲಿ ಈಗ ಕೋಪಕ್ಕಿಂತ ಹೆಚ್ಚಾಗಿ ಒಂದು ತಣ್ಣನೆಯ ನಿರ್ಧಾರ ಇದೆ. ಆರ್ಯನ್ ಬಿಡಿ, ಅವಳನ್ನ ಪೆಟ್ಟಾಗಿದ್ದು ಕಾಲಿಗಲ್ವಾ, ಕೈಗಲ್ವಲ್ಲ, ನಾನು ಅವಳನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ, ಯು ಡೋಂಟ್ ವರಿ ಅಂತ ಹೇಳಿ ಅನನ್ಯ ಅಧಿಕಾರಯುತವಾಗಿ ಅಹನಳ ಕೈಯನ್ನ ಆರ್ಯನ್ನ ಹೆಗಲಿನಿಂದ ಕಿತ್ತು ತನ್ನ ಕಡೆಗೆ ಎಳೆದುಕೊಳ್ತಾಳೆ. ಅನನ್ಯಾಳ ಕೈ ಹಿಡಿತ ಎಷ್ಟು ಜೋರಾಗಿತ್ತಂದ್ರೆ ಅಹನ ನೋವಿನಿಂದ ಮುಖವನ್ನ ಸಿಂಡಿಸ್ಕೊಂಡ್ಬಿಡ್ತಾಳೆ. ಆರ್ಯನ್, ನೀವು ಹೋಗಿ ಬಟ್ಟೆನ ಬದಲಾಯಿಸ್ಕೊಳ್ಳಿ, ಕಾಫಿ ರೆಡಿ ಇದೆ, ಅಹನ ವಿಷಯ ಏನು ನಾನು ನೋಡ್ಕೊತೀನಿ, ನೀವು ಈ ಕಡೆ ಬರಬೇಡಿ ಎಂದ್ಲು ಅನನ್ಯ. ಓಕೆ ಅಂತ ಹೇಳಿ ಆರ್ಯನು ನಿಟ್ಟುಸಿರು ಬಿಟ್ಟು ಒಳಗೆ ನಡೆದ. ಅಹನ ಮತ್ತು ಅನನ್ಯ ಈಗ ಹಿತ್ತಲಿನಲ್ಲಿ ಒಬ್ಬರಿಗೊಬ್ರು ಎದುರಾಗಿದ್ರು. ಅನನ್ಯ ಅವಳ ಕೈ ಬಿಟ್ಟು ಒಂದು ಹೆಜ್ಜೆ ಹಿಂದೆ ಸರಿದ್ಲು. ಅಹನ, ನಿನ್ನ ಈ ಲತ್ತೆ ಹೊಡೆಯೋ ನಾಟಕ ನನ್ನ ಹತ್ರ ನಡೆಯಲ್ಲ. ಆರ್ಯನ್ ಪಾಪದವನು, ಅವನಿಗೆ ಮನುಷ್ಯತ್ವ ಜಾಸ್ತಿ. ಆದ್ರೆ ನನಗೆ ಗೊತ್ತು ನಿನ್ ತಂದೆ ಅವಿನಾಶ್ ಸತ್ತಿಲ್ಲ ಅಂತ. ಅಹನ ಒಂದು ಕ್ಷಣ ಬೆಚ್ಚಿ ಬಿದ್ದು ತಕ್ಷಣವೇ ನಗುಮುಖ ಮಾಡ್ಕೊಂಡ್ಲು. ಓಹೋ, ಪತ್ತೇದಾರಿ ಕೆಲಸ ಶುರು ಮಾಡ್ಬಿಟ್ಟಿಯಾ? ಸಾಕ್ಷಿ ಇದೆಯಾ ನಿನ್ನ ಹತ್ರ? ಈ ಡೆತ್ ಸರ್ಟಿಫಿಕೇಟ್ ಅಸಲಿ ಅಂತ ಆರ್ಯನ್ ನಂಬಿದಾನೆ, ಅಷ್ಟೇ ಸಾಕು ನನಗೆ. ಅನನ್ಯ ತನ್ನ ಫೋನಲ್ಲಿ ತೆಗೆದು ಒಂದು ಫೋಟೋ ತೋರಿಸ್ತಾಳೆ. ಅದು ಅಹನ ಇಂದು ಬೆಳಗ್ಗೆ ಯಾರಿಗೂ ರಹಸ್ಯವಾಗಿ ಹಣ ಕೊಡ್ತಿದ್ದಂಥ ಫೋಟೋ. ಈ ಫೋಟೋದಲ್ಲಿ ಇರೋದು ಆಸ್ಪತ್ರೆಯ ಕ್ಲರ್ಕ್ ಅಲ್ವಾ? ಯಾಕೆ ಅಹನ, ಡೆತ್ ಸರ್ಟಿಫಿಕೇಟು ಜೆರಾಕ್ಸ್ ಮಾಡಿಸೋಕೆ ಅಷ್ಟೊಂದು ದೊಡ್ಡ ಮೊತ್ತದ ಹಣ ಕೊಟ್ಟಿದ್ಯಾ? ಅಹನಾಳ ಮುಖ ಈ ಕ್ಷಣದಲ್ಲಿ ವಿವರಣವಾಯಿತು. ಆದರೆ ಅವಳು ಜಾಣೆ. ಇದು ನಾನಲ್ಲ, ನೀನು ಫೋಟೋ ಎಡಿಟ್ ಮಾಡಿದೀಯಾ ಅಂತ ಆರ್ಯನ್ಗೆ ಹೇಳ್ತೀನಿ, ಯು ಡೋಂಟ್ ವರಿ ಅಂತ ಹೇಳಿ ವಾದಿಸಿದ್ಲು. ಅಷ್ಟರಲ್ಲಿ ಅನನ್ಯಾಳ ತಾಯಿ ಶಾರದಾ ಮೆಲ್ಲನೆ ಅಲ್ಲಿಗೆ ಬಂದ್ರು. ಇಷ್ಟು ದಿನ ಸುಮ್ಮನಿದ್ದ ಶಾರದಾ ಅವರ ಕಣ್ಣಲ್ಲಿ ಇಂದು ಒಂದು ವಿಶೇಷವಾದ ಹೊಳಪಿತ್ತು. ಅವರು ಅಹನಾಳ ಹತ್ತಿರ ಒಂದು, ಮಗಳೇ, ನೀನು ತಂದೆ ಮಾಡಿದ ಪಾಪದ ಕೊಳ ತುಂಬಿದೆ. ಅವರು ಜೈಲಿನಲ್ಲಿದ್ದಾರೆ ಅನ್ನೋದು ನನಗೂ ಗೊತ್ತು. ಯಾಕಂದ್ರೆ ಇಂದು ಜೈಲಿಗೆ ನಾನೇ ಜೈಲರ್ ಜೊತೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಶಾಂತವಾಗಿ. ಶಾರದಾ ಅವರು ಚೇತರಿಸ್ಕೊಳ್ತಾ ಇರೋವಂಥದ್ದು ಅಹನಾಗೆ ಒಂದು ದೊಡ್ಡ ಆಘಾತ ನೀಡುತ್ತೆ. ಅಹನ ರೊಚ್ಚಿಗಿದ್ಲು. ಸರಿ, ನಾನೇನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಇವತ್ತು ರಾತ್ರಿ ಈ ಮನೆಯಲ್ಲಿ ನಾನು ಇರ್ತೀನೋ ಅಥವಾ ಅನನ್ಯ ಇರ್ತಾಳೋ ಅಂತ ತೀರ್ಮಾನ ಹಾಗೆ ಬೀಳುತ್ತೆ ಅಂತ ಸವಾಲನ್ನ ಹಾಕಿ ಒಳಗೆ ಓಡಿ ಹೋದ್ಲು. ರಾತ್ರಿ ಊಟದ ಸಮಯದಲ್ಲಿ ಅಹನ ಎಲ್ಲರ ಮುಂದೆ ಬಂದು ಒಂದು ದೊಡ್ಡ ನಾಟಕವನ್ನ ಪ್ರದರ್ಶನ ಮಾಡೋಕೆ ಮುನ್ನುಡಿ ಬರೀತಾಳೆ. ಸಮರೇಶ್ ಮಾವ, ಅನನ್ಯ ನನ್ನ ಮೇಲೆ ಕಳ್ಳತನದ ಆರೋಪ ಮಾಡ್ತಾ ಇದ್ದಾಳೆ. ನಾನು ಬ್ಯಾಗ್ ಚೆಕ್ ಮಾಡಿ ನಾನು ಈ ಮನೆಯಿಂದ ಏನನ್ನು ತಗೊಂಡಿಲ್ಲ ಎಂದು ಬ್ಯಾಗನ್ನು ಚೆಲ್ಲಿದ್ಲು. ಆ ಬ್ಯಾಗ್ನಿಂದ ಉದುರಿದ ವಸ್ತುಗಳನ್ನ ಕಂಡು ಆರ್ಯನ್ ಮತ್ತು ಸಮರೇಶ್ ಬಾಬು ಎದ್ದು ನಿಂತರು. ಅಲ್ಲಿ ಅನನ್ಯಾಳ ತಂದೆ ವಿಕ್ರಮ್ ಅವರಿಗೆ ಸೇರಿದಂತಹ ಹಳೆಯ ಚಿನ್ನದ ಉಂಗುರವಂತೂ ಅಹನ ಅಳುತ್ತಾ ಹೇಳಿದ್ಲು, ನೋಡಿ ಆರ್ಯನ್, ಈ ಉಂಗುರವನ್ನ ಅನನ್ಯ ನನ್ನ ಬ್ಯಾಗ್ನಲ್ಲಿ ಇಟ್ಟಿದ್ದಾಳೆ. ನನ್ನನ್ನು ಈ ಮನೆಯಿಂದ ಹೊರ ಹಾಕಲೇಬೇಕು ಅಂತ ಅವಳು ಸಖತ್ತಾಗಿ ಇನ್ನೊಂದು ಪ್ಲಾನೇ ಮಾಡಿದ್ದಾಳಲ್ಲೋ. ಅನನ್ಯ ಸ್ತಬ್ಧಳಾದ್ಲು. ಅವಳದೇ ಅಸ್ತ್ರವನ್ನ ಅಹನ ಅವಳ ವಿರುದ್ಧವೇ ಬಳಸಿದ್ಲು. ಆರ್ಯನ್ ಈಗ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋ ಗೊಂದಲದಲ್ಲಿ ಅನನ್ಯಾಳ ಕಡೆಗೇನೆ ನೋಡ್ತಾನೆ. ಡೈನಿಂಗ್ ಟೇಬಲ್ ಮೇಲೆ ಬಿದ್ದಿದ್ದಂತಹ ಆ ಚಿನ್ನದ ಉಂಗುರ ಮಿನುಗ್ತಾ ಇತ್ತು. ಆದರೆ ಆ ಬೆಳಕು ಅನನ್ಯಾಳ ಬದುಕಿಗೆ ಕಪ್ಪು ಚುಕ್ಕೆ ಇಡುವಂತಿತ್ತು. ಆರ್ಯನ್ ಆ ಉಂಗುರವನ್ನ ಕೈಗೆತ್ಕೊಂಡ. ಅವನ ಕಣ್ಣುಗಳಲ್ಲಿ ನಂಬಿಕೆ ಮತ್ತು ಅನುಮಾನದ ನಡುವೆ ಒಂದು ದೊಡ್ಡ ಯುದ್ಧವೇ ನಡೀತಾ ಇತ್ತು. ಅನನ್ಯ, ಇದು ವಿಕ್ರಮ್ ಅಂಕಲ್ ಅವರ ಉಂಗುರ ಅಲ್ವಾ? ಇದು ಅಹನ ಬ್ಯಾಗಿಗೆ ಹೇಗ್ ಬಂತು? ಆರ್ಯನ್ ಧ್ವನಿಯಲ್ಲಿ ಒಂದು ರೀತಿಯ ಭಾರವಿತ್ತು. ಅಹನ ಅಳುತ್ತಾ ನಾಟಕವನ್ನ ಮತ್ತಷ್ಟು ಹೆಚ್ಚಿಗೆನೆ ಮಾಡ್ತಾಳೆ. ಆರ್ಯನ್, ನಾನು ಮೊದಲೇ ಹೇಳಿಲ್ವಾ ನಿನಗೆ, ಇವಳಿಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲಪ್ಪ, ಅದಕ್ಕೆ ನಾನು ಕಳ್ಳತನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸಾಬೀತುಪಡಿಸ್ಬಿಟ್ಟು ಈ ಉಂಗುರವನ್ನ ಅವಳೇ ನನ್ನ ಬ್ಯಾಗ್ನಲ್ಲಿ ಇಟ್ಬಿಟ್ಟಿದ್ದಾಳೆ. ನನ್ನ ಹತ್ರ ಯಾವುದಾದ್ರೂ ಸಾಕ್ಷಿ ಇದೆಯಾ ಅಂತ ನೀನು ಕೇಳ್ಬೋದು. ಆದರೆ ಒಬ್ಬ ಅನಾಥೆ ಹೆಣ್ಣಿನ ಹತ್ರ ಕಣ್ಣೀರು ಬಿಟ್ಟರೆ ಬೇರೆ ಯಾವ ಸಾಕ್ಷಿ ಇರುತ್ತೆ ಹೇಳು ಅಂತ ಹೇಳ್ತಾಳೆ. ಅನನ್ಯ ಸ್ತಬ್ಧಳಾಗಿ ನಿಂತಿದ್ಲು. ಅಹನ ಇಷ್ಟು ಕೆಳಮಟ್ಟಕ್ಕೆ ಇಳಿತಾಳೆ ಅಂತ ಅವಳು ಬಹುಶಃ ಊಹಿಸಿರ್ಲಿಲ್ಲ. ಆದರೆ ಅನನ್ಯ ಎದೆಗೊಂದ್ಲಿಲ್ಲ. ಅವಳು ಆರ್ಯನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು, ಆರ್ಯನ್, 18 ವರ್ಷಗಳಿಂದ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡು ಬಂದಿರೋ ಉಂಗುರ ಇದು. ಇದನ್ನ ಕಳ್ಳತನದ ಆರೋಪ ಮಾಡೋಕ್ಕೆ ನಾನು ಬಳಸ್ಕೊಳ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡಿದ್ಯಾ?
ಅವಳು ಹೇಳ್ತಿದ್ದಾಳೆ ಅಂತ ನೀನು ನಂಬ್ತಿದ್ಯಾ? ಆರ್ಯನ್ ಮೌನವಾಗಿದ್ದ. ಸಮರೇಶ್ ಬಾಬು ಮಧ್ಯಪ್ರವೇಶಿಸಿ, ಆರ್ಯನ್, ಇಬ್ಬರನ್ನ ಸಮಾಧಾನ ಮಾಡು. ಇಲ್ಲಿ ಯಾರೋ ಒಬ್ಬರು ಸುಳ್ಳು ಹೇಳ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅಂತ ಹೇಳಿದ್ರು. ಸರಿಯಾಗಿ ಅದೇ ಕ್ಷಣದಲ್ಲಿ ಅಹನ ಆರ್ಯನ್ನ ಕೈಯನ್ನ ಹಿಡಿದುಕೊಂಡು, ಆರ್ಯನ್, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನೀಗಲೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಆದ್ರೆ ಹೋಗೋ ಮುನ್ನ ಒಂದು ಮಾತು ಕಣೋ, ನಾನು ನಿನ್ನನ್ನ ಪ್ರೀತಿಸಿದ್ದು ಮಾತ್ರ ಸುಳ್ಳಲ್ಲ ಅಂತ ಬಾಗಿಲಿನ ಕಡೆಗೆ ಹೆಜ್ಜೆ ಹಾಕಿದ್ಲು. ಅಹನಾಳಿಗೆ ಗೊತ್ತು, ಈ ಸಮಯದಲ್ಲಿ ಅವಳು ಹೊರಗೆ ಹೋದ್ರೆ ಆರ್ಯನ್ಗೆ ಅತೀವವಾದ ಅಪರಾಧಿ ಪ್ರಜ್ಞೆ ಕಾಡತ್ತೆ ಅಂತ. ಅವಳು ಅಂದುಕೊಂಡಂತೆಯೇ ಆಯಿತು. ಅಯ್ಯೋ ನಿಲ್ಲು ಅಹನ, ಆರ್ಯನ್ ಗಟ್ಟಿ ಧ್ವನಿಯಲ್ಲಿ ಕೂಗ್ತಾನೆ. ಅವನು ಅನನ್ಯ ಕಡೆ ತಿರುಗಿ, ಅನನ್ಯ, ನಾನು ನಿನ್ನನ್ನು ನಂಬ್ತೀನಿ. ಆದರೆ ಈ ವಿಷಯದಲ್ಲಿ ಅಹನ ಕೂಡ ಸುಳ್ಳು ಹೇಳ್ತಿದ್ದಾಳೆ ಅಂತ ನನಗನ್ನಿಸ್ತಾ ಇಲ್ಲ. ಬಹುಶಃ ಕೆಲಸದವರು ಯಾರಾದರೂ ಗೊತ್ತಿಲ್ಲದೇನೋ ಆ ಬ್ಯಾಗ್ನೊಳಗೆ ಇಟ್ಟಿರ್ಬೋದೇನೋ ಅಲ್ವಾ? ಇವತ್ತಿಗೆ ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ. ಇದನ್ನ ಮರ್ತು ಬಿಡಿ. ಇದೊಂದು ಕೆಟ್ಟ ಕನಸು. ಅನನ್ಯಾಳ ಹೃದಯ ಚೂರಾಗೋಯ್ತು. ಆರ್ಯನ್ ಸತ್ಯ ಹುಡುಕುವ ಬದಲು ರಾಜಿ ಮಾಡ್ತಿದ್ದಾನಲ್ಲ ಅಂತ ನೋಡ್ತಿದ್ಲು. ಇದು ಅಹನಾಳಿಗೆ ಸಿಕ್ಕ ಮೊದಲ ದೊಡ್ಡ ಗೆಲುವಾಗಿತ್ತು. ರಾತ್ರಿ ರೂಮ್ನಲ್ಲಿ ಅನನ್ಯ ಆರ್ಯನ್ ಜೊತೆ ಮಾತನಾಡಲು ಹೋಗಲೇ ಇಲ್ಲ. ಅವಳು ಕಿಟಕಿಯ ಹತ್ತಿರ ನಿಂತು ಹೊರಗಿನ ಕತ್ತಲನ್ನ ದಿಟ್ಟಿಸ್ತಾ ನೋಡ್ತಾ ಇದ್ಲು. ಆರ್ಯನ್ ಅವಳ ಹತ್ತಿರ ಬಂದು ಭುಜದ ಮೇಲೆ ಕೈ ಇಟ್ಟ. ಅನನ್ಯ, ಕೋಪ ಮಾಡ್ಕೊಂಬೇಡಮ್ಮ, ಅವಳು ಅನಾಥೆ. ಅವಳನ್ನ ಹೀಗ ಹೊರ ಹಾಕಿದ್ರೆ ಅವಳು ಎಲ್ಲಿಗೆ ಅಂತ ಹೋಗ್ತಾಳೆ ಹೇಳು? ಅವಳು ಒಬ್ಬ ಹೆಣ್ಮಗಳು. ಅವಳನ್ನ ನಾವು ಬೀದಿಗೆ ಬಿಡಕ್ಕಾಗಲ್ಲ. ಅನನ್ಯ ಅವನ ಕೈಯನ್ನ ಕುಡುಕೊಂಡು, ಆರ್ಯನ್, ನೀವು ಅವಳ ಕಣ್ಣೀರನ್ನ ನೋಡ್ತಿದ್ರಿ, ಆದ್ರೆ ಅವಳ ಕಣ್ಣಲ್ಲಿರೋ ವಿಷವನ್ನ ನೋಡ್ತಿಲ್ಲ. ಇವತ್ತು ಅವಳು ನನ್ನ ಉಂಗುರ ಬಳಸಿದ್ದಾಳೆ, ನಾಳೆ ನಾವಿಬ್ಬರ ಸಂಬಂಧವನ್ನೇ ಬಳಸ್ಕೊಳ್ತಾಳೆ. ನೆನಪಿರ್ಲಿ, ಆ ಉಂಗುರ ನನ್ನ ಅಪ್ಪನ ನೆನಪು, ಅದನ್ನ ಅವಳು ಮುಟ್ಟಬಾರದಿತ್ತು ಎಂದು ಕಣ್ಣೀರನ್ನ ಹಾಕಿದ್ಲು. ಇತ್ತ ಗೆಸ್ಟ್ ರೂಮ್ನಲ್ಲಿ ಅಹನ ಕನ್ನಡಿಯ ಮುಂದೆ ನಿಂತು ನಗ್ತಾ ಇದ್ಲು. ಅವಳು ತನ್ನ ಫೋನ್ನಲ್ಲಿ ಒಂದು ಫೋಟೋವನ್ನ ನೋಡ್ತಾ ಇದ್ಲು. ಅದು ಆರ್ಯನ್ ಮಲಗಿದ್ದಾಗ ಅವಳು ಅವನಿಗೆ ಅರಿಯದಂತೆ ತೆಗೆದಿದಂತಹ ಒಂದು ಕ್ಲೋಸ್ ಅಪ್ ಫೋಟೋ. ಇನ್ನು ಕೇವಲ 2 ದಿನ ಅನನ್ಯ, ಈ ಫೋಟೋ ಇಡೀ ಮನೆಯನ್ನ ಹೆಂಗೆ ಸ್ಫೋಟ ಮಾಡತ್ತೆ ನೋಡ್ತಾ ಇರು ಅಂತ ಅಹನ ವಿಕಾರವಾಗಿ ನಕ್ಕದ್ಲು. ಮರುದಿನ ಬೆಳಗ್ಗೆ ಅನನ್ಯಾಳಿಗೆ ಒಂದು ಅನಾಮಧೇಯ ಪತ್ರ ಬಂತು. ಅದರಲ್ಲಿ ಬರ್ದಿತ್ತು, ನಿನ್ನ ಗಂಡನ ಅಸಲಿ ಮುಖ ನೋಡಬೇಕಾದ್ರೆ ಅಳಿಯ ಔಟ್ ಹೌಸ್ ಹತ್ರ ಬಂದ್ಬಿಡು ಅಂತ. ಮುಂದೆ ಏನಾಗುತ್ತೆ ನೋಡೋಣ. ಮುಂದಿನ ಭಾಗದಲ್ಲಿ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೆಂಬರ್ಸ್‌ಗೆ ಖಾತೆ ರೆಡಿ ಇದೆ. ಪ್ಲೀಸ್ ಚೆಕ್ಔಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್.